ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡತಿ ಗೆಳತಿ ಶ್ವೇತಾ ಪ್ರದೀಪ್. ನಿನ್ನೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ. ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಹೋಗಿದ್ವಿ ಒಂದು ಫಂಕ್ಷನಿಗೆ. ನಮ್ಮ ಮನೆಯವರ ಸ್ನೇಹಿತನ ಮಗಳ ಏನೋ ಒಂದು ಮೆಚೂರ್ಡ್ ಆಗಿರೋ ಫಂಕ್ಷನ್ಗೆ ಹೋಗಿದ್ವಿ. ಗುರುವಾರದ ದಿವಸ ಹೋಗಿದ್ವಿ. ಹೋದಾಗ ನಾವು ಅಲ್ಲಿ ಏನು ಮಾಡಿದೆ, ನಾನು ಒಂದು ಪಾಟ್ ತೊಗೋಬೇಕು ಅನ್ನೋದು ಥಿಂಕಿಂಗ್ ಇತ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಇವಾಗ ಬಂದಿದ್ದೀವಿ. ಗುರುವಾರದ ದಿವಸ ಪಾಟ್ ತರಬೇಕು. ಗುರುವಾರದ ದಿವಸ ನಾವು ಏನು ಮಾಡಬೇಕು, ಗುರುವಾರದ ದಿವಸ ನೆಡಬೇಕು ಗಿಡನ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಅವಾಗೆ ತೊಗೊಂಬರೋಣ ಫಂಕ್ಷನ್ ಮುಗಿಸ್ಕೊಂಡು ಅಂತವೇ ಬರ್ತಾ ಅವರಿಗೆ ನೆನಪು ಮಾಡಿದೆ. ಆಮೇಲೆ ನಾನು ಅವರು ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು ಒಂದು ಪಾಟ್ನ, ಒಂದು ಮೀಡಿಯಮ್ ಸೈಜ್ ಇರಬೇಕು. ತೀರಾ ದೊಡ್ಡ ಪಾಟ್ಸ್ಗಳನ್ನೆಲ್ಲ ಮನೇಲಿ ಬೆಳೆಸ್ಕೋಬಾರ್ದು ಅಂತಾರೆ. ಒಂದು ಮೀಡಿಯಮ್ ಸೈಜಿಂದು ಒಂದು ಪಾಟ್ ತೊಗೊಂಬಂದಿದ್ದೆ. ಅದು ಸಿಮೆಂಟ್ ಕಲರ್ ಇತ್ತು. ಅದಕ್ಕೇನು ಕಲರಿಂಗ್ ಮಾಡಿರಲಿಲ್ಲ. ನಮ್ಮ ಮನೆಯವರು ಮನೆಗೆ ಬಂದಮೇಲೆ ಅದಕ್ಕೆ ಒಂದು ವೈಟ್ ವಾಶ್ ಮಾಡಿಕೊಟ್ರು. ಆಮೇಲೆ ನೆಕ್ಸ್ಟ್ ಕಲರ್ ನಾನು ಮಾಡ್ತೀನಿ ಅಂತ ಅಂದೆ. ಸರಿ ಆಯಿತು ಮಾಡು ಅಂತ ಅಂದರು. ಮನೇಲಿ ನೋಡಿದ್ರೆ 2 ಕಲರ್ಸ್ ಇತ್ತು, ಗ್ರೀನ್ ಆ್ಯಂಡ್ ಆರೆಂಜು. ಇನ್ನೂ ಒಂದು 4 ಕಲರ್ಸ್ನ ತೊಗೊಂಬನ್ನಿ ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಸೊ ಅಂಗಡಿಗೆ ಹೋದ್ವಿ. ತೊಗೊಂಬರೋಕ್ಕೆ ಅಂತ ಹೋದಾಗ ಒಂದು ಅಂಗಡೀಲಿ ಕಲರ್ಸ್ಗಳು ಖಾಲಿಯಾಗಿದ್ದಾವೆ ಅಂತಂದರು. ಇನ್ನೂ 2 ಅಂಗಡಿ ಕ್ಲೋಸ್ ಆಗಿತ್ತು ಅಂತೇಳ್ಬಿಟ್ಟು ಹಾಗೆ ವಾಪಸ್ ಬಂದರು. ಇರೋ 2 ಕಲರಲ್ಲೇ ಮ್ಯಾನೇಜ್ ಮಾಡೋಣ ಅಂತೇಳ್ಬಿಟ್ಟು ನಾನು ಹೊಡೆಯೋಕ್ಕೆ ಶುರು ಮಾಡಿದೆ. ನಾನು ಡ್ರಾಯಿಂಗನ್ನು ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಡ್ರಾಯಿಂಗ್ ಕಲ್ತಿದ್ದೆ. ತುಂಬ ಹೈಸ್ಕೂಲಲ್ಲೆಲ್ಲ ಫಸ್ಟ್ ಪ್ರೈಸ್ ಎಲ್ಲ ತೊಗೊಂಬಂದಿದ್ದೆ. ಸೊ ಹಂಗಾಗಿ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈಸಿಯಾಗಿ ನಾನು ಪೇಂಟ್ ಮಾಡಿದೆ. ನಾನು ಒಂದು ಅರ್ಧ ಗಂಟೆಯಲ್ಲಿ ಪೇಂಟ್ ಮಾಡಿ ಮುಗಿಸಿದೆ. ಆನಂತರ ನಾನು ಆರೆಂಜ್ ಕಲರ್ನ ಪೇಂಟ್ ಮಾಡಿದೆ. ಮಧ್ಯೆ ಸ್ಟ್ಯಾಚುಗಳಿಗೆ ಮತ್ತು ಗಣೇಶಗೆ ಇನ್ನೊಂದು ಸಲ ಕಲರ್ಸ್ ತಗೊಂಬಂದು ಮಾಡಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಅದಿಷ್ಟನ್ನ ಹಾಗೆ ಬಿಟ್ಟೆ ಫ್ರೆಂಡ್ಸ್. ಹೇಗಾಗಿದೆ ಅಂತೇಳ್ಬಿಟ್ಟು ನಿಮ್ಮ ಸಲಹೆಗಳನ್ನು ನನಗೆ ಹೇಳಿ ಫ್ರೆಂಡ್ಸ್, ಹೇಗಾಗಿದೆ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ.